chapter, redemption of debentures. Redemption of debentures. Like what we studied in redemption of preference shares, here debentures are redeemed instead of shares. So what do you mean by debentures? Share is ownership bond, whereas debenture is creditorship bond. Right? So exact debenture is creditorship bond. One who holds share is called as owner, part owner of the company. One who owns or holds debentures is called creditor of the company. ಅಲ್ವಾ? shares ಇದ್ದವರೇನು ಕಂಪನಿದು? ಶೇರ್ ಹೋಲ್ಡರ್ ಏನು ಹೇಳ್ತೇವೆ ಕಂಪನಿದು? ಕ್ಯಾಪಿಟಲ್ ಹಾಕಿದವರನ್ನ ಏನಂತ ಹೇಳ್ತಾರೆ? ಶೇರ್ ಕ್ಯಾಪಿಟಲ್ ಅಲ್ವಾ? ಕ್ಯಾಪಿಟಲ್ ಹಾಕಿದವರನ್ನ ಏನಂತ ಹೇಳ್ತಾರೆ ಕಂಪನಿದು? ಬ್ರೇಕ್ಫಾಸ್ಟ್ ಮಾಡಿಲ್ವಾ? ಮತ್ತೆ ಏನಂತ ಹೇಳ್ತಾರೆ? ಒಬ್ಬ ಬಿಸ್ನೆಸ್ ಮಾಡಿದಾನೆ ಕ್ಯಾಪಿಟಲ್ ಹಾಕಿ, ಅವನದು ಎಂತ ಹೇಳ್ತಾರೆ ಅವನಿಗೆ ಬಿಸ್ನೆಸ್ ಇದ್ದು? ಎಂತ ಓನರ್ ಅಲ್ವಾ? ಶೇರ್ ಹೋಲ್ಡರ್ಸ್ಗೆ ಶೇರ್ಸ್ ಇದ್ರೆ ಓನರ್ಸ್ ಅಂತ ಹೇಳ್ತಾರೆ. ಡಿಬೆಂಚರ್ಸ್ ಇದ್ರೆ ಕ್ರೆಡಿಟರ್ಸ್ ಅಂತ ಹೇಳ್ತಾರೆ. ಕ್ರೆಡಿಟರ್ಸ್ ಅಂದ್ರೆ ಏನು? ಹೂ ಇಸ್ ಎ ಕ್ರೆಡಿಟರ್? ಒನ್ ಹೂ ಗಿವ್ಸ್ ಫಂಡ್ಸ್ ಟು ದ ಫರ್ಮ್. ಯಾರಾದರೂ ನಮಗೆ ಫಂಡ್ಸ್ ಪ್ರೊವೈಡ್ ಮಾಡಿದರೆ, ಫೈನಾನ್ಸ್ ಪ್ರೊವೈಡ್ ಮಾಡಿದರೆ ಅವರನ್ನು ಕ್ರೆಡಿಟರ್ ಅಂತ ಹೇಳ್ತೇವೆ ಅಲ್ವಾ? ಹೌದಾ ಅಲ್ವಾ? ಸೊ ದೇ ಆರ್ ಕ್ರೆಡಿಟರ್ಸ್. ಸೊ ಇವರು ಸಹ ಇವರು ಸಹ ಹಣ ಕೊಡೋದು ಆದರೆ ಕ್ಯಾಪಿಟಲ್ ರೂಪದಲ್ಲಿ, ಇವರು ಸಹ ಹಣ ಕೊಡೋದು ಆದರೆ ಲೋನ್ ರೂಪದಲ್ಲಿ. ಸರಿಯಾ? ಸೊ ಶೇರ್ ಹೋಲ್ಡರ್ಸ್ ಆರ್ ಓನರ್ಸ್, whereas debenture holders are creditors of the company. So they are providing some loan to the company which should be returned. ಕ್ಯಾಪಿಟಲ್ ಆದರೆ ನಾನು ಬಿಸ್ನೆಸ್ ಕ್ಲೋಸ್ ಆಗೋವರೆಗೆ ಕೊಡಬೇಕು ಅಂತ ಇಲ್ಲ, ಆದರೆ ಲೋನ್ ಆಗುವಾಗ ಏನು ರಿಫಂಡ್ ಮಾಡಬೇಕು ತಾನೆ? ಪರ್ಮನೆಂಟಾಗಿ ಇಟ್ಕೊಳ್ಳಿಕ್ಕೆ ಆಗ್ತದಾ? ದಟ್ ಶುಡ್ ಬಿ ರೀಪೇಡ್. ಸೊ ಡಿಬೆಂಚರ್ಸ್ ಆರ್ ಟು ಬಿ ರೀಪೇಡ್. ಸೊ there is need for redemption of debentures. ಆದರೆ ಎಷ್ಟು ಯಾವಾಗ ಅದನ್ನು ರಿಟರ್ನ್ ಮಾಡೋದು ಅಂತ ಅದನ್ನು ತಗೊಳ್ಳೋ ಹೊತ್ತಿಗೆ ಒಪ್ಪಿಕೊಂಡಿರ್ತಾರೆ, ಅಗ್ರಿಮೆಂಟ್ ಮಾಡ್ಕೊಂಡಿರ್ತಾರೆ. ಸೊ ಅದರ ನಂತರ ಅದನ್ನು ರೀಪೇಮೆಂಟ್ ಮಾಡಬೇಕು. ಲೋನ್ ತಗೊಂಡ ಕೂಡಲೇ ಧರ್ಮಕ್ಕೆ ಲೋನ್ ಕೊಡ್ತಾರಾ? ಏನು ಕೊಡಬೇಕು? ಲೋನ್ ತಗೊಂಡಾಗ ಇಂಟ್ರೆಸ್ಟ್ ಕೊಡಬೇಕು. ಸೊ ಯು ಹ್ಯಾವ್ ಟು ಪೇ ಇಂಟ್ರೆಸ್ಟ್ ರೆಗ್ಯುಲರ್ಲಿ. ಇಂಟ್ರೆಸ್ಟ್ ಮನಸ್ಸಿಗೆ ಬಂದದ್ದು ಕೊಡ್ಲಿಕ್ಕೆ ಆಗ್ತದಾ? ಇಲ್ಲ, ಒಂದು ಫಿಕ್ಸ್ ಮಾಡಿರ್ತಾರೆ, ರೈಟ್? ಸೊ ಇಂಟ್ರೆಸ್ಟ್ ರೇಟ್ ವಿಲ್ ಬಿ ಫಿಕ್ಸ್ಡ್. ಸೊ ಆ ಫಿಕ್ಸ್ಡ್ ರೇಟನ್ನು ಕೊಡ್ತಾ ಇರಬೇಕು. ಯಾರು ತಗೊಂಡಿರೋದು ಲೋನ್? ಈಗ ಕಂಪನಿ ಕ್ರೆಡಿಟಾರ್ ಕೊಟ್ಟಿರೋದು ಅಥವಾ ಡಿಬೆಂಚರ್ ಹೋಲ್ಡರ್ ಕೊಟ್ಟಿರೋದು. ಸೊ ಡಿಬೆಂಚರ್ ಹೋಲ್ಡರ್ಸಿಗೆ ಕಂಪನಿ ಇಂಟ್ರೆಸ್ಟನ್ನು ಕೊಡ್ತಾ ಇರಬೇಕು, ಫಿಕ್ಸೆಡ್ ರೇಟ್ ಆಫ್ ಇಂಟ್ರೆಸ್ಟ್ ಕೊಡಬೇಕು. ಸೊ ಇಲ್ಲಿ ಏನು ಕೊಡ್ತಾರೆ? ಶೇರ್ ಕ್ಯಾಪಿಟಲ್ ಹಾಕಿದ ರಿಟರ್ನ್ ಏನು ಕೊಡ್ತಾರೆ? ಶೇರ್ ಹೋಲ್ಡರ್ಸ್ಗೆ ಏನು ಸಿಗ್ತದೆ ಕ್ಯಾಪಿಟಲ್ ಹಾಕಿದಕ್ಕೆ? ಪ್ರಾಫಿಟ್ ಅನ್ನು ಎಂತ ಹೇಳ್ತಾರೆ? ಡೈರೆಕ್ಟ್ ಪ್ರಾಫಿಟ್ ಒಂದು ಕೊಡ್ತಾರಾ? ಪ್ರಾಫಿಟ್ ಯಾವ ರೂಪದಲ್ಲಿ ಕೊಡೋದು? ಅದಕ್ಕೆ ಹೆಸರು ಉಂಟಲ್ವಾ? ಡಿವಿಡೆಂಡ್.
ಸೊ ಶೇರ್ ಹೋಲ್ಡರ್ಸ್ಗೆ ಡಿವಿಡೆಂಡ್ ಸಿಗ್ತದೆ, ಡಿಬೆಂಚರ್ ಹೋಲ್ಡರ್ಸ್ಗೆ ಇಂಟ್ರೆಸ್ಟ್ ಅಂತ ಹೇಳ್ತಾರೆ, ಇಂಟ್ರೆಸ್ಟ್ ಆನ್ ಡಿಬೆಂಚರ್ ಅಥವಾ ಇಂಟ್ರೆಸ್ಟ್ ರೇಟ್ ಫಿಕ್ಸೆಡ್ ರೇಟ್. ಸೊ ಇಲ್ಲಿ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ಗೆ ನಾವು 6%, 7% ಅಂತ ಬರ್ತಿಲ್ವಾ, ಅದಂದ್ರೆ ಏನು, ಅಲ್ಲಿ ಸಹ ಫಿಕ್ಸೆಡ್ ರೇಟ್ ಆಫ್ ಡಿವಿಡೆಂಡ್ ಅಲ್ವಾ. 7% ಪ್ರಿಫರೆನ್ಸ್ ಶೇರ್ಸ್ ಅಂದ್ರೆ ಅರ್ಥ ಏನು, ಆ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ನ ಮೇಲೆ 7% ಡಿವಿಡೆಂಡ್ ಸಿಗ್ತದೆ ಅಂತ ಲೆಕ್ಕ. ಹಾಗೆಯೇ ಇಲ್ಲಿ ಡಿವೆಂಚರ್ಸ್ಗೆ ಸಹ 6%, 7% ಡಿವೆಂಚರ್ಸ್ ಅಂತ ಕೊಟ್ಟಿರ್ತಾರೆ. ಸೊ ದಟ್ ಮೀನ್ಸ್ ಈ ಡಿವೆಂಚರ್ಸ್ ಮೇಲೆ ಇಂಟ್ರೆಸ್ಟ್ ರೇಟ್ ಇಸ್ ಫಿಕ್ಸ್ಡ್ 6%. ಅವರಿಗೆ ವರ್ಷಕ್ಕೆ 6% ಪರ್ ಆ್ಯನಮ್ ಇಂಟ್ರೆಸ್ಟ್ ಕೊಡಬೇಕು ಅಂತ ಲೆಕ್ಕ. ಇಸ್ ದಟ್ ಕ್ಲಿಯರ್? ಹಾಗೆ 7% ಅಂದರೆ 7% ಕೊಡಬೇಕು ಅಂತ. ಹೇಗೆ ಅದನ್ನು ಆ ಕಂಪನಿದ್ದು ಇಶ್ಯೂ ಮಾಡುವಾಗ ಏನು ಟರ್ಮ್ಸ್ ಇರ್ತದೋ ಅದು, ರೈಟ್. ಸೊ ಇಂಟ್ರೆಸ್ಟ್ ಕೊಡ್ತಾ ಇರಬೇಕು. ಈ ಡಿವಿಡೆಂಡ್ ಆದರೆ ಪ್ರಾಫಿಟ್ ಇದ್ದರೆ ಮಾತ್ರ ಕೊಡಲಿಕ್ಕೆ ಅಲ್ವಾ, ಇಂಟ್ರೆಸ್ಟ್ ಆದರೆ ನಿಮಗೆ ಪ್ರಾಫಿಟ್ ಇರಲಿ ಲಾಸ್ ಇರಲಿ ಇಂಟ್ರೆಸ್ಟ್ ಕೊಡಲೇಬೇಕು, ರೈಟ್. ಸೊ ಆ ಇಂಟ್ರೆಸ್ಟನ್ನು ಏನಂತ ಹೇಳ್ತೇವೆ, ಚಾರ್ಜ್ ಆನ್ ಪ್ರಾಫಿಟ್ ಅಂತ ಹೇಳ್ತೇವೆ. ಚಾರ್ಜ್ ಅಂದರೆ ನಿಮಗೆ ಲಾಸ್ ಇರಲಿ ಪ್ರಾಫಿಟ್ ಇರಲಿ ಅದು ಪೇಮೆಂಟ್ ಆಗಲೇಬೇಕು. ಈಗ ರೆಂಟ್, ನನಗೆ ನಾನು ಒಂದು ರೆಂಟಿಗೆ ತಗೊಂಡು ಬಿಸ್ನೆಸ್ ಮಾಡ್ತಾ ಇದ್ದೇನೆ ಬಿಲ್ಡಿಂಗನ್ನು, ನನಗೆ ಲಾಸ್ ಆಗಿದೆ, ನಾನು ರೆಂಟ್ ಕೊಡೋದಿಲ್ಲ ಅಂತ ಹೇಳಲಿಕ್ಕಾಗುತ್ತಾ? ಇಲ್ಲ. ನಾನು ಏನು ಮಾಡೋದಿಲ್ಲ, ಒಂದು ಸರ್ತಿ ನಾನು ಬಾಡಿಗೆಗೆ ತಗೊಂಡು ಅಲ್ಲಿ ಮಾಡಿದ ಮೇಲೆ ನನಗೆ ಬಿಸ್ನೆಸ್ ಆಗಲಿ ಆಗದೇ ಇರಲಿ ನಾನು ರೆಂಟ್ ಕೊಡಲೇಬೇಕು ಅಲ್ವಾ. ಸೊ ಅದು ಅಂಥದ್ದನ್ನು ಏನಂತ ಹೇಳ್ತೇವೆ, ಚಾರ್ಜ್ ಆನ್ ಪ್ರಾಫಿಟ್ ಅಂತ ಹೇಳ್ತೇವೆ, ರೈಟ್. ಕೆಲವೊಂದು ಪ್ರಾಫಿಟ್ ಇದ್ದಾಗ ಮಾತ್ರ ಕೊಡುವಂಥದ್ದು, ಲಾಸ್ ಇದ್ದರೆ ಅದನ್ನು ಮಾಡೋದಿಲ್ಲ. ಅದನ್ನು ಏನಂತ ಹೇಳ್ತೇವೆ, ಅಪ್ರಾಪ್ರಿಯೇಷನ್ ಆಫ್ ಪ್ರಾಫಿಟ್ ಅಂತ ಹೇಳ್ತೇವೆ, ರೈಟ್. ಅಥವಾ ಪ್ರಾವಿಷನ್, ಕೆಲವೊಂದು ಪ್ರಾವಿಷನ್ಸ್, ಕೆಲವೊಂದು ಅಪ್ರಾಪ್ರಿಯೇಷನ್. ಪ್ರಾವಿಷನ್ ಅಂದರೆ ಯಾವುದು, ಟ್ಯಾಕ್ಸ್, ಪ್ರೊವಿಷನ್ ಫಾರ್ ಟ್ಯಾಕ್ಸ್, ಮತ್ತು ಕೆಲವೊಂದು ಪ್ರೊವಿಷನ್ಸ್ ಏನಿರ್ತದೆ ಇದಕ್ಕೆ ಮಾತ್ರ ಪ್ರಪೋಸ್ಡ್ ಡಿವಿಡೆಂಡ್ ಅಂತದೆಲ್ಲ ಅಪ್ರಾಪ್ರಿಯೇಷನ್ ಅಂತ ಹೇಳ್ತೇವೆ ಅಂಥದ್ದನ್ನು. ಸೊ ಪ್ರಾಫಿಟ್ ಇದ್ದಾಗ ಮಾತ್ರ ಪ್ರಾಫಿಟನ್ನು ಡಿಸ್ಟ್ರಿಬ್ಯೂಟ್ ಮಾಡೋದು ಅಥವಾ ಬೇರೆ ಬೇರೆ ತೆಗೆದಿಡೋದಕ್ಕೆ ಅಪ್ರಾಪ್ರಿಯೇಷನ್ ಆಫ್ ಪ್ರಾಫಿಟ್ ಅಂತ ಹೇಳ್ತೇವೆ. ಇಸ್ ದಟ್ ಕ್ಲಿಯರ್? ಸೊ ಈಗ ಈ ಇಂಟ್ರೆಸ್ಟ್ ರೇಟ್ ಫಿಕ್ಸ್ಡ್ ಅದೇನು, ಚಾರ್ಜ್ ಆನ್ ಪ್ರಾಫಿಟ್ ಅಂತ ಹೇಳ್ತೇವೆ. ಸೊ ಈಗ ಡಿಬೆಂಚರ್ಸ್ ಕ್ರೆಡಿಟರ್ಶಿಪ್ ಸೆಕ್ಯೂರಿಟಿ ಅಂತ ಹೇಳಿದೆ, ದೇ ಆರ್ ಎಲಿಜಿಬಲ್ ಆರ್ ಎಂಟೈಟಲ್ಡ್ ಟು ಫಿಕ್ಸೆಡ್ ರೇಟ್ ಆಫ್ ಇಂಟ್ರೆಸ್ಟ್ ಎಟ್ ರೆಗ್ಯುಲರ್ ಇಂಟರ್ವಲ್ಸ್. ಸೊ ಈ ಡಿಬೆಂಚರ್ಸ್ ಅನ್ನು ಯಾಕೆ ಇಶ್ಯೂ ಮಾಡ್ತಾರೆ, ಇದು ಪ್ರಾಫಿಟ್ ಸಿಕ್ಕಿದಾಗ ಮಾತ್ರ ಕೊಟ್ಟರೆ ಸಾಕು ಡಿವಿಡೆಂಡ್, ಅದರಿಂದ ಯಾಕೆ ಡಿಬೆಂಚರ್ಸ್ ಕೊಡೋದು, ಅವರಿಗೆ ಲಾಸ್ ಆಗೋದಾದ್ರೂ ಕೊಡಬೇಕಲ್ಲ ಅಂತ ಅನ್ನಿಸ್ಬೋದು. ನಿಮಗೆ ಅನ್ನಿಸಿತಾ? ಇಲ್ಲ. ಫಂಡ್ಸ್ ಅಲ್ಲಿಂದ ಹಣ ಬರೋದು, ಇಲ್ಲಿಂದ ಹಣ ಬರೋದು. ಅಲ್ಲಿ ಆದರೆ ಡಿಬೆಂಚರ್ಸ್ ಅಲ್ಲಿ ಆದರೆ ಏನು, ಲಾಸ್ ಆದರೂ ಸಹ ಇಂಟ್ರೆಸ್ಟ್ ಕೊಡಬೇಕು ಅಲ್ವಾ. ಡಿವಿಡೆಂಡ್ ಆದರೆ ಪ್ರಾಫಿಟ್ ಆದರೆ ಮಾತ್ರ ಕೊಟ್ಟರೆ ಸಾಕು. ಅದರಿಂದ ಯಾಕೆ ಶೇರ್ಸ್ ಇಶ್ಯೂ ಮಾಡ್ಬೋದಲ್ಲ, ಡಿಬೆಂಚರ್ಸ್ ಯಾಕೆ ಇಶ್ಯೂ ಮಾಡೋದು ಅಂತ ಬರ್ಬೋದು ಮನಸ್ಸಿಗೆ. ಬಂದರೆ ಆನ್ಸರ್ ಏನು, ಯಾಕೆ? ಒನ್ ಆಫ್ ದ ಫೀಚರ್ಸ್ ಆಫ್ ಜಾಯಿಂಟ್ ಸ್ಟಾಕ್ ಕಂಪನಿ, ವೋಟಿಂಗ್ ರೈಟ್ಸ್ ಟು ದ ಮೆಂಬರ್ಸ್, ಡಿಸಿಷನ್ ಮೇಕಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ ಶೇರ್ ಹೋಲ್ಡರ್ಸ್ ಅಲ್ವಾ. ಡಿಬೆಂಚರ್ ಹೋಲ್ಡರ್ಸ್ಗೆ ವೋಟ್ ಮಾಡುವ ಅಥವಾ ಡಿಸಿಷನ್ ಮೇಕಿಂಗಲ್ಲಿ ಪಾರ್ಟಿಸಿಪೇಷನ್ ಉಂಟಾ? ಇಲ್ಲ. ಯಾಕೆ? ದೇ ಆರ್ ನಾಟ್ ದ ಓನರ್ಸ್, ಕ್ರೆಡಿಟರ್ಸ್ ಅಲ್ವಾ. ಸೊ ಕಂಟ್ರೋಲ್ ಯಾರ ಕೈಯಲ್ಲಿರ್ತದೆ, ಕಂಪನಿಯ ಕಂಟ್ರೋಲ್ ಯಾರ ಕೈಯಲ್ಲಿರ್ತದೆ, ಶೇರ್ ಹೋಲ್ಡರ್ಸ್ ಕೈಯಲ್ಲಿರ್ತದೆ, ಕ್ರೆಡಿಟರ್ಸ್ ಕೈಯಲ್ಲಿರ್ತಿಲ್ಲ. ಈಗ ಒಂದು ವೇಳೆ ನೀವು ಪುನಃ ಶೇರ್ಸ್ ಇಶ್ಯೂ ಮಾಡಿದರೆ ಜಾಸ್ತಿ ಜನರ ಕೈಗೆ ಕಂಟ್ರೋಲ್ ಹೋಗ್ತದೆ. ಸೊ ಡಿಬೆಂಚರ್ಸ್ ಇಶ್ಯೂ ಮಾಡಿದರೆ ಕಂಟ್ರೋಲ್ ಯಾರ ಕೈಯಲ್ಲಿ ಉಳಿದಿರ್ತದೆ, ಮುಂಚೆ ಇದ್ದ ಶೇರ್ ಹೋಲ್ಡರ್ಸ್ ಹತ್ರವೇ ಕಂಟ್ರೋಲ್ ಇರ್ತದೆ. ಅದಕ್ಕೋಸ್ಕರ ಡಿಬೆಂಚರ್ಸ್ ಅನ್ನು ಇಶ್ಯೂ ಮಾಡ್ತಾರೆ, ಜಾಸ್ತಿ ಶೇರ್ಸ್ ಇಶ್ಯೂ ಮಾಡೋದಿಲ್ಲ, ಡಿಬೆಂಚರ್ಸ್. ಸೊ ಡಿಪೆಂಡಿಂಗ್ ಅಪಾನ್ ಕಂಪನೀಸ್ ಪಾಲಿಸಿ. ಸೊ ಶೇರ್ಸ್ ಆರ್ ದ ಓನರ್ಸ್, shareholders are owners and they are paid dividend, whereas debentures are owned, the holders of the debentures are called as debenture holders and they are creditors of the company. So interest rate will be fixed and that will be paid at regular intervals. Then fixed rate of interest will be mentioned along with the name of the debentures. You
ಕೆಲಸ ಎಕ್ಸ್ಪರ್ಟ್ ಆಗಿದ್ದೀರಿ ಈಗ ಪೋಸ್ಟ್ ಕೊಡ್ಲಿಕ್ಕೆ ಅಲ್ವಾ, ಬಾಟ್ಲೆಲ್ಲ ಮೇಲೆ ಇಟ್ಟು. ಸೊ 6% ಡಿಬೆಂಚರ್ಸ್ means the debenture holds or debenture is given 6% interest. Now the issue of debentures will be on the basis of different terms. So terms of issue will be, there are 6 cases of issue. The cases is 1, 2, 3, 4, 5, 6. So here issue and redemption means here condition of issue is issued at par. Issued at par ಅಂದ್ರೇನು? issued at face value. 10 ರೂಪಾಯಿ ಇದ್ದರೆ 10 ರೂಪಾಯಿಗೆ ಇಶ್ಯೂ ಮಾಡೋದು. redeemable at par. ಇಶ್ಯೂ ಮಾಡೋದು ಸಹ ಪಾರ್, ರಿಡೀಮ್ ಮಾಡೋದು ಸಹ ಅಟ್ ಪಾರ್. ಒಂದು ಕಂಡೀಷನ್. ಎರಡನೇ ಕಂಡೀಷನ್ ಅಥವಾ ಎರಡನೇ ಕೇಸ್ ಇಶ್ಯೂಡ್ ಅಟ್ ಪಾರ್, ಇಶ್ಯೂ ಮಾಡಿರೋದು ಫೇಸ್ ವ್ಯಾಲ್ಯೂ ಅಲ್ಲಿ, ರಿಡೀಮೇಬಲ್ ಅಟ್ ಪ್ರೀಮಿಯಂ. ರಿಡೀಮೇಬಲ್ ಅಟ್ ಪ್ರೀಮಿಯಂ ಅಂದರೆ ರಿಟರ್ನ್ ಮಾಡುವಾಗ ಅಥವಾ ರಿಫಂಡ್ ಮಾಡುವಾಗ ಪ್ರೀಮಿಯಮಿಗೆ ರಿಫಂಡ್ ಮಾಡಿರೋದು. ನೆಕ್ಸ್ಟ್ ಇಶ್ಯೂಡ್ ಅಟ್ ಪ್ರೀಮಿಯಂ, ಇಶ್ಯೂಡ್ ರಿಡೀಮೇಬಲ್ ಅಟ್ ಡಿಸ್ಕೌಂಟ್ ಆಗೋದಿಲ್ಲ, ರೈಟ್? ರಿಡೀಮೇಬಲ್ ಅಟ್ ಪಾರ್ ಆರ್ ಪ್ರೀಮಿಯಂ. ಪ್ರಿಫರೆನ್ಷಿಯಲ್ಸ್ ಸಹ ಹಾಗೆ ಇರುತ್ತಲ್ಲ, ರಿಡೀಮೇಬಲ್ ಅಟ್ ಪಾರ್ ಆರ್ ಪ್ರೀಮಿಯಂ. ಇದು ಸಹ ಹಾಗೆ ಡಿಬೆಂಚರ್ಸ್ ಸಹ ರಿಡೀಮೇಬಲ್ ಅಟ್ ಡಿಸ್ಕೌಂಟ್ ಆಗೋದಿಲ್ಲ. ಅದರಿಂದ ಇಶ್ಯೂಡ್ ಅಟ್ ಪಾರ್, ರಿಡೀಮೇಬಲ್ ಅಟ್ ಪಾರ್, ಇಶ್ಯೂಡ್ ಅಟ್ ಪಾರ್, ರಿಡೀಮೇಬಲ್ ಅಟ್ ಪ್ರೀಮಿಯಂ. Now issued at premium, redeemable at par. ಇಶ್ಯೂ ಮಾಡುವಾಗ ಪ್ರೀಮಿಯಮಲ್ಲಿ ಇಶ್ಯೂ ಮಾಡಿದ್ದಾರೆ, ಆದರೆ ರಿಡೀಮ್ ಮಾಡುವಾಗ ಅಟ್ ಪಾರ್. ಇನ್ನೊಂದು issued at premium, redeemable at premium. Then issued at discount, ಡಿಸ್ಕೌಂಟಿಗೆ ಇಶ್ಯೂ ಮಾಡ್ಬೋದು, ಅದನ್ನು ರಿಡೀಮ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ issued at discount, redeemable at par. Issued at premium, redeemable at, sorry, issued at discount, redeemable at premium. So R please write. Issued at par, redeemable at par. Issued at par, redeemable at premium. Issued at premium, redeemable at par. Issued at premium, redeemable at premium. Issued at discount, redeemable at par. Issued at discount, redeemable at premium. So 10 ರೂಪಾಯಿದು 10 ರೂಪಾಯಿಗೆ ಇಶ್ಯೂ ಮಾಡಿರೋದು, ರಿಡೀಮೇಬಲ್ ಸಹ 10 ರೂಪಾಯಿ. ಇದು 10 ರೂಪಾಯಿಗೆ, ಇದು 11 ರೂಪಾಯಿಗೆ, ಇದು 12 ರೂಪಾಯಿಗೆ ರಿಡೀಮ್ ಮಾಡುವಾಗ 11 ಅಥವಾ 13, 11. ಸೊ ಇಶ್ಯೂಡ್ ಎಟ್ ಪ್ರೀಮಿಯಂ 12, ಇದು ಸಾರಿ ರಿಡೀಮೇಬಲ್ ಎಟ್ ಪಾರ್ 10. ಸೊ ಇಲ್ಲಿ ಎಟ್ ಪ್ರೀಮಿಯಂ, ರಿಡೀಮೇಬಲ್ ಎಟ್ ಪ್ರೀಮಿಯಂ ಅಂದರೆ 12 ಇರ್ಬೋದು, 11 ಇರ್ಬೋದು. ಸೊ ಇಶ್ಯೂಡ್ ಎಟ್ ಡಿಸ್ಕೌಂಟ್ 9 ರೂಪಾಯಿಗೆ ಇಶ್ಯೂ ಮಾಡಿದ್ದಾರೆ, ರಿಡೀಮೇಬಲ್ ಎಟ್ ಪಾರ್ 9 ರೂಪಾಯಿಗೆ ಡಿಸ್ಕೌಂಟಿಗೆ ಮಾಡಿದ್ದಾರೆ, ಇಶ್ಯೂ ಮಾಡಿದ್ದಾರೆ, ರಿಡೀಮೇಬಲ್ ಎಟ್ ಪ್ರೀಮಿಯಂ 11, 12 ಯಾವ್ದು ಇರ್ಬೋದು. ಇಸ್ ದಟ್ ಕ್ಲಿಯರ್? ಸೊ ಈ 6 ಪಾಸಿಬಿಲಿಟೀಸ್ ಇದೆ. ಸೊ ಮುಂದೆ ರಿಡೀಮೇಬಲ್ ಇಷ್ಟು ಅಂತ ಹೇಳುವಾಗ ಫಸ್ಟಿಗೆ ಇಶ್ಯೂ ಮಾಡುವಾಗಲೇ ಅದಕ್ಕೆ ಪ್ರಾವಿಷನ್ ಮಾಡಿ ಇಡಬೇಕಾಗ್ತದೆ. ಮುಂದೆ ಲಾಸ್ ಲಾಸ್ ಅಲ್ವಾ ಅದು, ಮುಂದೆ ಜಾಸ್ತಿ ಪೇ ಮಾಡಬೇಕು ಹೇಳಿದರೆ ಇಟ್ ಇಸ್ ಎ ಲಾಸ್, ಇಸಂಟ್ ಇಟ್? ರೈಟ್? ಸೊ ಅದನ್ನು ಫಸ್ಟಿಗೆ ಪ್ರೊವೈಡ್ ಮಾಡಿ ಇಡಬೇಕು, ಪ್ರೀಮಿಯಂ ಆನ್ ರಿಡಂಪ್ಷನ್ ಇಶ್ಯೂ ಮಾಡುವ ಹೊತ್ತಿಗೆ. ಆಗ ಅದನ್ನು ಫಸ್ಟಿಗೆ ಪ್ರೊವೈಡ್ ಮಾಡಿ ಇಡಲಿಕ್ಕೆ ಜರ್ನಲ್ ಎಂಟ್ರೀಸ್ ಮಾಡಬೇಕಾಗ್ತದೆ. ಸೊ ಜರ್ನಲ್ ಎಂಟ್ರೀಸ್ ಫಾರ್ ಇಶ್ಯೂ ಆಫ್ ಡಿಬೆಂಚರ್ಸ್ ಅಂಡರ್ ಡಿಫರೆಂಟ್ ಸರ್ಕಮ್ಸ್ಟೆನ್ಸಸ್ ಬರ್ಕೊಳ್ತೀರಾ? ಇಲ್ಲಾಂದರೆ ಮತ್ತೆ ಫೋಟೋ ಕಳಿಸ್ತೇನೆ, ಮತ್ತೆ ಬರ್ಕೊಳ್ಳಿ ಮನೆಯಲ್ಲಿ, ಹೌದಾ?
ಮನೇಲಿ ಬರೀತೀರಾ? ಸೊ journal entries for issue of debentures under different circumstances. So when debentures are issued at par, redeemable at par, first case ಅಲ್ಲಿ ಎಂಟ್ರಿ ಏನು? ಬ್ಯಾಂಕ್ ಅಕೌಂಟ್ ಡೆಟರ್ ಟು ಡಿವೆಂಚರ್ಸ್ ಅಕೌಂಟ್. ಈ ಕೇಸಲ್ಲಿ ಎಂಟ್ರಿ ಏನು? ಬ್ಯಾಂಕ್ ಅಕೌಂಟ್ ಡೆಟರ್ ಟು ಡಿವೆಂಚರ್ಸ್ ಅಕೌಂಟ್. Bank account debit to debentures account. Right. ಇದು ಇಶ್ಯೂ ಮಾಡೋ ಹೊತ್ತಿಗೆ ಬರೀಲಿಕ್ಕೆ ಎಂಟ್ರಿ ಫಸ್ಟಿಗೆ. When issued at par and redeemable at premium. So ಈ ಹೊತ್ತಿಗೆ ಏನು ಎಂಟ್ರಿ? ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಡಿವೆಂಚರ್ಸ್ ಇಶ್ಯೂ ಆಗ್ತಿದೆ. ಅದರ ಮುಂದೆ ಪ್ರೀಮಿಯಮ್ಗೆ ರಿಡೀಮ್ ಮಾಡಲಿಕ್ಕೆ ಉಂಟು, ಅದೇನು? ಲಾಸ್. ಸೊ ಈಗಲೇ ಅದನ್ನು ಲಾಸನ್ನು ಪ್ರೊವೈಡ್ ಮಾಡಬೇಕು. ಲಾಸ್ ಆದರೆ ಏನು ಮಾಡೋದು? ಅಕೌಂಟನ್ನು ಲಾಸ್ ಆನ್ ಇಶ್ಯೂ ಆಫ್ ಡಿವೆಂಚರ್ಸ್ ಅಕೌಂಟ್ ಡೆಬಿಟ್ to debentures account to premium on redemption account. So entry ಏನು? Bank account debit, loss on issue of debentures account debit to debentures to premium on redemption account. ಇದು ಮತ್ತೆ ಇದು ಸೇಮ್, ಈ ಅಮೌಂಟ್ ಇಲ್ಲಿ ಬರ್ತದೆ. 10% ಆದರೆ ಈಗ ಇಲ್ಲಿ 10 ರೂಪಾಯಿ ಆದರೆ ಇಲ್ಲಿ 10 ರೂಪಾಯಿ, ಒಂದು ಪ್ರೀಮಿಯಂ ಆದರೆ ಇಲ್ಲಿ 1 ರೂಪಾಯಿ ಬರ್ತದೆ. ಇಸ್ ದಟ್ ಕ್ಲಿಯರ್? ಸೊ ಇದು ಯಾವುದಕ್ಕೆ? ಇಶ್ಯೂಡ್ ಎಟ್ ಪಾರ್, ರಿಡೀಮೇಬಲ್ ಎಟ್ ಪ್ರೀಮಿಯಂ. ನೆಕ್ಸ್ಟ್ ಕೇಸ್ ಇಶ್ಯೂಡ್ ಎಟ್ ಪ್ರೀಮಿಯಂ, ರಿಡೀಮೇಬಲ್ ಎಟ್ ಪಾರ್. ರೈಟ್. ಸೊ ಇಶ್ಯೂಡ್ ಎಟ್ ಪ್ರೀಮಿಯಂ ಆದರೆ ಆಲ್ರೆಡಿ ನಾವು ಎಂಟ್ರಿ ಪಾಸ್ ಮಾಡಿದ್ದು ಗೊತ್ತಿದೆ ನಮಗೆ. ಏನು ಎಂಟ್ರಿ? ಇಶ್ಯೂಡ್ ಎಟ್ ಪ್ರೀಮಿಯಂ ಆದರೆ ಏನು ಎಂಟ್ರಿ? ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಡಿವೆಂಚರ್ಸ್ ಅಕೌಂಟ್. ಡಿವೆಂಚರ್ಸ್ ಒಟ್ಟಿಗೆ ಕ್ಯಾಪಿಟಲ್ ಅಂತ ಯೂಸ್ ಮಾಡಬೇಡಿ, ಕೆಲವರು ಡಿವೆಂಚರ್ ಕ್ಯಾಪಿಟಲ್ ಅಂತ ಬರೀತೀರಿ ಕ್ರೆಡಿಟ್ ಮಾಡುವಾಗ. ಇಟ್ ಈಸ್ ನಾಟ್ ಅ ಕ್ಯಾಪಿಟಲ್. ಸೊ ಡಿವೆಂಚರ್ಸ್ ಅಂತ ಮಾತ್ರ ಬರಿಬೇಕು, ಅಥವಾ ಪರ್ಸೆಂಟೇಜ್ ಕೊಟ್ಟಿದ್ರೆ ಫಸ್ಟಿಗೆ ಪರ್ಸೆಂಟೇಜ್ ಬರಿಬೇಕು. ರೈಟ್. ಸೊ ಅಲ್ಲಿ ಟು ಡಿವೆಂಚರ್ಸ್ ಅಕೌಂಟ್. ಸೊ ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಡಿವೆಂಚರ್ಸ್ ಅಕೌಂಟ್. ಪ್ರೀಮಿಯಂ ಈಗೆಲ್ಲ ಇಶ್ಯೂ ಮಾಡಿರೋದು ಏನು ಎಂಟ್ರಿ? ಟು ಸೆಕ್ಯೂರಿಟೀಸ್ ಪ್ರೀಮಿಯಂ ಅಕೌಂಟ್ ಅಥವಾ ಪ್ರೀಮಿಯಂ ಆನ್ ಡಿವೆಂಚರ್ಸ್. ಸೊ ಸೆಕ್ಯೂರಿಟೀಸ್ ಪ್ರೀಮಿಯಂ ಅಕೌಂಟ್ ಎಷ್ಟು? ಬ್ಯಾಂಕ್ ಅಕೌಂಟ್ ಡೆಬಿಟ್ 11 rupees, 2 debentures 10 rupees, 2 securities premium 1. ನಾನು ಒಂದು ಶೇರ್ ಅಥವಾ ಒಂದು ಡಿಬೆಂಚರ್ನ ಲೆಕ್ಕದಲ್ಲಿ ಹೇಳಿರೋದು. ಎಷ್ಟು ಇಶ್ಯೂ ಮಾಡ್ತಾರೆ ಅದನ್ನು ಮಲ್ಟಿಪ್ಲೈ ಮಾಡಬೇಕು. ಇಸ್ ದಟ್ ಕ್ಲಿಯರ್? ಇಶ್ಯೂ ಎಟ್ ಪ್ರೀಮಿಯಂ, ರಿಡೀಮೇಬಲ್ ಎಟ್ ಪಾರ್. ಅರ್ಥ ಆಯ್ತಾ? ಈಗ ಒಂದು ವೇಳೆ ಇಶ್ಯೂಡ್ ಎಟ್ ಪ್ರೀಮಿಯಂ, ರಿಡೀಮೇಬಲ್ ಎಟ್ ಪ್ರೀಮಿಯಂ, ಏನು ಎಂಟ್ರಿ ಇರ್ಬೋದು? issued at premium and redeemable at premium. Yes? ಈಗ ಫೋರ್ತ್ ಕೇಸ್ ಅಂತ ಬರೀತೇನೆ ಇಲ್ಲಿ. ರೈಟ್. ಸೊ ಏನು ಎಂಟ್ರಿ? ಇಶ್ಯೂಗೆ ಬ್ಯಾಂಕ್ ಅಕೌಂಟ್ ಡೆಬಿಟ್, ಇಶ್ಯೂ ಎಟ್ ಪ್ರೀಮಿಯಮಿಗೆ. ಇಶ್ಯೂಡ್ ಎಟ್ ಪ್ರೀಮಿಯಮ್ ಅಲ್ವಾ? ಸೊ ಇದೆ ಅಲ್ವಾ? ಇದೊಂದು ಜಾಗ ಬಿಡಿ. ಟು ಡಿಬೆಂಚರ್ಸ್ ಅಕೌಂಟ್
2 securities premium account. Redeemable at premium ಅಲ್ವಾ, ಸರಿಯಾ? ಸೊ ರಿಡೀಮೇಬಲ್ at premium ಆದ ಕೂಡ ಏನು ಲಾಸ್ ಮತ್ತೆ ಬರ್ತದಲ್ವಾ. ಸೊ ಲಾಸ್ ಎಲ್ಲಿ, ಲಾಸ್ ಆನ್ ಇಶ್ಯೂ ಆಫ್ ಡಿವೆಂಚರ್ಸ್ account debit to premium on redemption. ಸೊ 10 ರೂಪಾಯಿ ಡಿಬೆಂಚರ್ಸ್, ಸೆಕ್ಯೂರಿಟೀಸ್ ಪ್ರೀಮಿಯಂ 2, ರಿಡೀಮೇಬಲ್ ಎಟ್ ₹1 ಪ್ರೀಮಿಯಂ ಅಂತ ಇಟ್ಕೊಳ್ಳಿ. ಆಗ ಇಲ್ಲಿ ಲಾಸ್ ಎಷ್ಟು, ಇದು ಮಾತ್ರ ಪ್ರೀಮಿಯಂ ಆನ್ ರಿಡಂಪ್ಷನ್ ಲಾಸ್, ಸೊ ₹1. ಇದು ಡಿಬೆಂಚರ್ ಮತ್ತೆ ಸೆಕ್ಯೂರಿಟೀಸ್ ಪ್ರೀಮಿಯಂ ಸೇರಿಸಿ 12. ಇಸ್ ದಟ್ ಕ್ಲಿಯರ್? ಅರ್ಥ ಆಗ್ತಾ ಇದೆಯಾ? ಸೊ ಬ್ಯಾಂಕ್ ಅಕೌಂಟ್ ಡೆಬಿಟ್, ಲಾಸ್ ಆನ್ ಇಶ್ಯೂ ಆಫ್ ಡಿಬೆಂಚರ್ಸ್, 2 debentures, 2 securities premium, 2 premium on redemption account. Is that clear? Next, 5th case. Issued at discount, redeemable at par. Issued at discount ಆದ ಕೂಡ ಎಂಟ್ರಿ ಏನು, ಬ್ಯಾಂಕ್ ಅಕೌಂಟ್ ಡೆಬಿಟ್ 9, discount on issue of debentures account ₹1, to what? Debentures account, redeemable at par ಅಲ್ವಾ, ಸೊ ಪ್ರೀಮಿಯಂ ಆನ್ ರಿಡಂಪ್ಷನ್ ಇಲ್ಲ. ಇಸ್ ಇಟ್ ಕ್ಲಿಯರ್? ಇಶ್ಯೂ ಆದರೆ ನಾವು ಆಲ್ರೆಡಿ ಶೇರ್ಸ್ಗೆ ಮಾಡಿದ್ದೇವಲ್ಲ, ಅದೇ ಎಂಟ್ರಿ. ಇಲ್ಲಿ ಶೇರ್ನ ಬದಲಿಗೆ ಡಿಬೆಂಚರ್ಸ್ ಬರೀಬೇಕು ಅಷ್ಟೇ. ಇಸ್ ದಟ್ ಕ್ಲಿಯರ್? ಶೇರ್ ಕ್ಯಾಪಿಟಲ್ನ ಬದಲಿಗೆ ಡಿಬೆಂಚರ್ಸ್ ಅಕೌಂಟ್ ಅಂತ ಬರೀಬೇಕು ಅಷ್ಟೇ. ಅದು ಇಶ್ಯೂಡ್ ಎಟ್ ಪಾರ್ ಪ್ರೀಮಿಯಂ ಡಿಸ್ಕೌಂಟ್ ಮಾಡಿದ್ವಲ್ಲ, ಹಾಗೆ ಅಲ್ಲಿ ಶೇರ್ ಕ್ಯಾಪಿಟಲ್ನ ಪ್ಲೇಸಲ್ಲಿ ಡಿಬೆಂಚರ್ಸ್ ಬರೀಬೇಕು ಅಷ್ಟೇ. ಈಗ ರಿಡೀಮೇಬಲ್ ಎಟ್ ಇಶ್ಯೂಡ್ ಎಟ್ ಡಿಸ್ಕೌಂಟ್, ರಿಡೀಮೇಬಲ್ ಎಟ್ ಪ್ರೀಮಿಯಂ, ಆಗ ಎಂತ ಎಂಟ್ರಿ, ಇಲ್ಲಿ 2 ಥರದಲ್ಲಿ ಎಂಟ್ರಿ ಮಾಡ್ಬೋದು. ಇದನ್ನು ಬ್ಯಾಂಕ್ ಅಕೌಂಟ್ ಡೆಬಿಟ್, discount on issue of debentures account debit, loss on issue of debentures account debit to debentures account to premium on redemption. So premium on redemption ಎಷ್ಟು, ₹1, debentures 10, bank account 9, ₹1 discount, ₹1 loss. ಸರಿಯಾ? ಸೊ ಈಗ ಇಲ್ಲಿ ಇದು ಸಪ್ರೇಟ್ ಮಾಡಿದ್ದಾರೆ, ಡಿಸ್ಕೌಂಟ್ ಆನ್ ಇಶ್ಯೂ ಮತ್ತು ಲಾಸ್ ಆನ್ ಇಶ್ಯೂ. ರಿಡೀಮೇಬಲ್ ಅಟ್ ಪ್ರೀಮಿಯಂ ಪ್ರೊವೈಡ್ ಮಾಡಿದ್ದನ್ನು ಲಾಸ್ ಅಂತ ಕಾಣಿಸ್ಬೋದು. ಇದು 2 ಸಲ ಲಾಸ್ ತಾನೆ. ಸೊ ಅದನ್ನು ಹೀಗೆ ಕಂಬೈನ್ ಮಾಡಿ ಲಾಸ್ ಆನ್ ಇಶ್ಯೂ ಆಫ್ ಡಿಬೆಂಚರ್ಸ್ ಅಂತ ಸಹ ಮಾಡ್ಬೋದು, ಇಲ್ಲಾಂದರೆ ಹೀಗೆ ಪಾಸ್ ಮಾಡ್ಬೋದು. 2 ಆಪ್ಷನ್ ಇದೆ, ರೈಟ್. ಸೊ ಬ್ಯಾಂಕ್ ಅಕೌಂಟ್ ಡೆಬಿಟ್ 9, ಲಾಸ್ ಆನ್ ಇಶ್ಯೂ ಆಫ್ ಡಿಬೆಂಚರ್ಸ್ ಅಕೌಂಟ್ ಡೆಬಿಟ್ 2 ಡಿಬೆಂಚರ್ಸ್, 2 ಪ್ರೀಮಿಯಂ ಆನ್ ರಿಡಂಪ್ಷನ್. ಹಾಗೆ ಸಹ ಮಾಡ್ಬೋದು. ಹಾಗೆ ಮಾಡಿದರೆ ನಿಮ್ಗೆ ಇಲ್ಲಿ ಅಮೌಂಟ್ ಬರುವಾಗ ಸ್ವಲ್ಪ ಕನ್ಫ್ಯೂಷನ್ ಆಗ್ತದೆ. ಅದಕ್ಕೆ ಹೀಗೆ ಬರೆದ್ರೆ ಕ್ಲಿಯರ್ ಆಗಿರ್ತದೆ. ಬ್ಯಾಂಕ್ ಅಕೌಂಟ್ ಡೆಬಿಟ್ 9, ಡಿಸ್ಕೌಂಟ್ ಆನ್ ಇಶ್ಯೂ ಆಫ್ ಡಿಬೆಂಚರ್ಸ್ 1, loss on issue of debentures 1, 2 debentures 10, 2 premium on redemption 1. Is that clear? So these are the entries. Now ಸೊ ಇಲ್ಲಿ ಪ್ರೀಮಿಯಂ ಆನ್ ರಿಡಂಪ್ಷನ್ಗೆ ಮತ್ತೆ
ಸೆಕ್ಯೂರಿಟೀಸ್ ಪ್ರೀಮಿಯಂ ಅಕೌಂಟ್ ಅಥವಾ ಪ್ರೀಮಿಯಂ ಆನ್ ಇಶ್ಯೂ ಆಫ್ ಡಿಬೆಂಚರ್ಸ್, ಇದಕ್ಕೆ ಡಿಫರೆನ್ಸ್ ಇದೆ. ಪ್ರೀಮಿಯಂ ಇದನ್ನು ಎಲ್ಲಿ ಕಳಿಸ್ತೇವೆ? ಈ ಪ್ರೀಮಿಯಂ ಅನ್ನು, ಸೆಕ್ಯೂರಿಟೀಸ್ ಪ್ರೀಮಿಯಂ ಅನ್ನು ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ ಅಲ್ಲಿ ತೋರಿಸ್ತೇವೆ ಬ್ಯಾಲೆನ್ಸ್ ಶೀಟಲ್ಲಿ. ಇದನ್ನು ಲಯಬಿಲಿಟಿಯಾಗಿ ತೋರಿಸ್ತೇವೆ. ಲಾಸ್ಟ್ ಕರೆಂಟ್ ಲಯಬಿಲಿಟಿಯಾಗಿ ತೋರಿಸ್ತೇವೆ. ಪ್ರೀಮಿಯಂ ಇಡಲ್ಲ. ಸೊ ಇಟ್ ಈಸ್ ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್, ಇದು ಲಯಬಿಲಿಟಿ, ರೈಟ್. ಸೊ ಇಷ್ಟು ಇದರ ಬಗ್ಗೆ ನಾವು ಕೆಲವೊಮ್ಮೆ ಏನು ಮಾಡ್ತಾರೆ ಅದನ್ನು ಮತ್ತೆ ಒಂದು ಹೀಗೆ ಎಂಟ್ರಿ ಬರ್ಕೊಳ್ಳಿ. ಇದು ಪ್ರಾಬ್ಲಮ್, ಸಣ್ಣ ಪ್ರಾಬ್ಲಮ್ಮು, ಒಂದೇ ಸೆಂಟೆನ್ಸ್ ಪ್ರಾಬ್ಲಮ್ ಅಂದರೆ ಹೇಳಿ ಬರ್ಕೊಳ್ಳಿ. ಎ ಕಂಪನಿ issued rupees 1 lakh (8% debentures at par, redeemable at 10% premium after 5 years. Pass the necessary journal entry. To record the transaction. ಈಗ ಇದರಲ್ಲಿ ಯಾವುದು ಎಂಟ್ರಿ ಅಂತ ಹೇಳಿ ನೋಡುವ.